ಇವತ್ತು ದಿನ ನಮ್ಮ ಪೂಜ್ಯರು, ಮಾಜಿ ಪ್ರಧಾನಮಂತ್ರಿಗಳು, ರೈತ ನಾಯಕರು ಆದಂಥ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಈ ಒಂದು ಕುರುಬರಳ್ಳಿ ವೃತ್ತದ ಭಾಗದಲ್ಲಿ ಶಂಕರಮಠ ವಾರ್ಡು, ಮಹಾಲಕ್ಷ್ಮೀಪುರ ವಾರ್ಡು ಮತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡು ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, ಮುಖಂಡರುಗಳು ನಾವೆಲ್ಲ ಸೇರಿ ಇಲ್ಲಿ ಇವತ್ತು ವಿಜೃಂಭಣೆಯಿಂದ ನಮ್ಮ ಪೂಜ್ಯ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏನು ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಅಪ್ಪಾಜಿಯವರು ಸ್ವಲ್ಪ ದಿನ ಅಧಿಕಾರದಲ್ಲಿದ್ದರು. ಮುಖ್ಯಮಂತ್ರಿಗಳಾಗಿ ಸ್ವಲ್ಪ ದಿನ, ಪ್ರಧಾನಮಂತ್ರಿಗಳಾಗಿ ಸ್ವಲ್ಪ ದಿನ, ಮಂತ್ರಿಗಳಾಗಿ ಸ್ವಲ್ಪ ದಿನ ಇದ್ದಂಥ ಸಮಯದಲ್ಲಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ರೈತರಿಗೆ, ಕಾರ್ಮಿಕರಿಗೆ, ಎಲ್ಲ ವರ್ಗದ ಜನರಿಗೂ ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತೂ ಭಾಳಷ್ಟು ಜನಪ್ರಿಯತೆ ಆಗಿದೆ. ಅವರು ಇವಾಗ 93 ವಯಸ್ಸಾದ್ರೂ ಈಗಲೂ ಅವರು ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಎಲ್ಲ ವರ್ಗದ ಜನಗಳ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇರ್ತಾರೆ. ಅವರ ಕಷ್ಟ ಸುಖಗಳು ಮತ್ತು ಕುಂದುಕೊರತೆಗಳನ್ನು ನಿವಾರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ಆವಾಗ ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತಾರೆ. ಪತ್ರದ ಮುಖೇನ ಇಲ್ಲ ಫೋನ್ ಮುಖೇನ ಅವರಿಗೆ ಎಚ್ಚರಿಕೆಗಳು ಕೊಡ್ತಾ ಇರ್ತಾರೆ. ಈ ಒಂದು ಹೊಸ ಕಾರ್ಯಕ್ರಮ ಮಾಡಿ, ರೈತರ ಪರವಾಗಿ ಮಾಡಿ, ಕಾರ್ಯಕ್ರಮದ ಪರವಾಗಿ ಮಾಡಿ ಅಂಥೇಳಿ ಅಂಥ ಒಂದು ಜನನಾಯಕರಿಗೆ ದೇವರು ಇನ್ನೂ 16 ವರ್ಷ ಆಯಸ್ಸು ಕೊಟ್ಟು ಈ ಒಂದು ಜನತೆಯ ಕುಂದುಕೊರತೆಗಳನ್ನು ಎತ್ತಿಡಿದು ಸರ್ಕಾರಗಳಿಗೆ ಎಚ್ಚರಿಕೆ ಕೊಡೋಂಥ ಶಕ್ತಿ ದೇವರವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಎಲ್ಲ ನಮ್ಮ ಜಾತ್ಯತೀತ ಜನತಾದಳ ಮುಖಂಡರುಗಳು ಮತ್ತು ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು ಎಲ್ಲ ಸೇರಿ ಈ ಒಂದು ಕುರುಬರಳ್ಳಿ ವೃತ್ತ ಭಾಗದಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಅವರ ಜನ್ಮದಿನಾಚರಣೆಯನ್ನು ಮಾಡಿದ್ದೀವಿ.